ಅಂತ್ರಿ ನಾವ್ ಈ ಏರಿಯಾದಲ್ಲಿ ಬಂದು 15 ವರ್ಷ ಆಯ್ತ್ರಿ. 15 ವರ್ಷದಿಂದನೂ ನಮಗೆ ಯಾವ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ, ಒಂದ್ ರೋಡ್ ಸಿಸಿ ರೋಡ್ ಕರೆಕ್ಟ್ ಆಗಿಲ್ಲ, ಒಂದ್ ಲೈಟಿಂಗ್ ಸೌಕರ್ಯನೂ ಕೂಡ ಇರಲ್ಲ ನಮ್ಮಲ್ಲಿ. ಹಾಗಾಗಿ ಬಹಳ ತೊಂದರೆ ಆಗ್ತದೆ. ಇಲ್ಲಿ ಸ್ಕೂಲಿಗೆ ಹೋಗೋ ಹುಡುಗರಿಗೆಲ್ಲ ತುಂಬಾ ಪ್ರಾಬ್ಲಮ್, ಹೊರಗಡೆ ಜಾಬಿಗೆ ಹೋಗೋರು ಇದಾರೆ, ಎಲ್ಲ ಇಲ್ಲಿ ಕೆಸರಾಗ್ಬಿಟ್ಟಿದೆ, ತುಂಬಾ ಗಲೀಜಾಗಿದೆ. ಅದಕ್ಕೊಂದ್ ಚರಂಡಿ ವ್ಯವಸ್ಥೆ ಆಗ್ಬೇಕು, ಡ್ರೈನೇಜ್ ವ್ಯವಸ್ಥೆ ಆಗ್ಲೇಬೇಕು. ಮತ್ತೆ ಅದಕ್ಕೂ ಜಾಸ್ತಿ ಹೆಚ್ಚಾಗಿ ನಾವು ಬೇಡಿಕೆ ಅಂದ್ರೆ ನಮ್ಗೆ ನೀರಿನ ವ್ಯವಸ್ಥೆ ಬೇಕು. ನೀರೇ ಇಲ್ಲ ಅಸಲು. ಒಬ್ಬೊಬ್ಬರ ಮನೆಗೆ 2 ಬೋರ್ ಅಂದ್ರೂ ಈ ಭೂಮಿ ಎಲ್ಲಿಂದ ಕೊಡ್ತಾಳೆ? ಮಳೆ ಇಲ್ಲ ಚೆನ್ನಾಗಿ, ಅದಕ್ಕೆ ನೀರಿನ ವ್ಯವಸ್ಥೆ ಒಂದು ಆಗ್ಲಿ, ನಿಮ್ ಕಡೆಯಿಂದಾರ ಆಗ್ಲಿ. ಈ ಎಲ್ಲಾ ರಾಜಕಾರಣಿಗಳ ಜೊತೆ ಮಾತಾಡಿ ಎಲ್ಲ ಮುಗೀತು, ಅದು ನಮಗೆ ಯಾಕೋ ಬಗೆಹರ್ತಲ್ಲ ಅನಿಸ್ತಾ ಇದೆ. ನಿಮ್ ಕಡೆಯಿಂದಾರ ನೋಡೋಣ, ನಿಮ್ ಟಿವಿ ಚಾನೆಲ್ಗಳಿಂದಾನು ಏನಾದ್ರು ಉಪಯೋಗ ಆಗ್ಬಹುದು ಅಂತ ನಾನು ಕೇಳ್ಕೊಂತೀನಿ. ಎಷ್ಟು ವರ್ಷಲಿದ್ದ ಇಲ್ಲ ಮೇಡಮ್? 15 ವರ್ಷ ಆಯ್ತು. ನಾನ್ ಬಂದು 15 ವರ್ಷ, ಅದಕ್ಕೂ ಮುಂಚೆ ಯಾರು ಬಂದಿರೋ ಗೊತ್ತಿಲ್ಲ. ನಾನ್ ಬಂದು 15 ವರ್ಷ ಆಯ್ತು ಇಲ್ಲಿ ಈ ಏರಿಯಾಕ್ಕೆ. 15 ವರ್ಷದಿಂದ ನೀರಿಲ್ಲ. ಅಧಿಕಾರಿಗಳು ಏನ್ ಹೇಳ್ತಾರೆ ಮೇಡಮ್ ಇದ್ರ ಬಗ್ಗೆ? ಏನ್ ಸರ್? ಪುರಸಭೆ ಅಧಿಕಾರಿ ಏನ್ ಹೇಳ್ತಾರೆ? ಮಾಡ್ತೀವಿ ಅಂತಾರೆ, ಆಯ್ತು ಒಂದ್ಸಲ ಬಂದ್ ನೋಡ್ಕೊಂಡು ಹೋಗ್ತಾರೆ, ಆಯ್ತು ಮುಗೀತು. ಅವ್ರ ಪಾಡಿಗೆ ನಾವಿರ್ತೀವಿ. 2 ಸಲ ಹೋಗಿ ಬಂದಿವಿ ನಾವು ಮುನ್ಸಿಪಾಲಿಟಿಗೆ. ಬೇರೆ ಬೇರೆ ವಾರ್ಡ್ಗಳಲ್ಲಿ ಕಾಮಗಾರಿಗೆ ಕೊಡ್ತಾ ಇದ್ದಾರೆ, ನಮ್ಮ ವಾರ್ಡಿಗೆ ಯಾಕಿಲ್ಲ? ನಮ್ಮ ವಾರ್ಡಿಗೆ ಅದೇ ನಾವು ಕೇಳಿದೀವಿ ಸರ್. ನಾವ್ ಅದ ಪರ್ಸನಲಿ ನಾವೇನ್ ಮಾತಾಡಕ್ ಬರಲ್ಲ, ಬಟ್ ಅವರು ಆಯ್ತು ಮಾಡ್ಕೊಡೋಣ ನೋಡೋಣ. ನೀವು ಸರ್ಕಾರದಿಂದ ಅನುದಾನ ಬರ್ತಾ ಇದೆ, ಪ್ರತಿ ವಾರ್ಡಿಗೆ ಅಂತ ಇಷ್ಟಿಷ್ಟೇ ಅನುದಾನವನ್ನು ಕೊಟ್ಟಿದ್ದಾರೆ, ತಮ್ಮ ವಾರ್ಡಿಗೆ ಯಾಕಿಲ್ಲ? ಅದು ನನಗೆ ಅವ್ರದ್ರ ನಾವು ಕೇಳ್ಬೇಕಾಗತ್ತ. ಅದು ನಾವು ಆಲ್ರೆಡಿ ಒಂದ್ಸಲ ಕೇಳಿದೀವಿ. ಅದಕ್ಕೆ ಒಂದು ಬೋರ್ ಅನ್ನ ಹಾಕ್ಸ್ಕೊಟ್ರು ನಮಗೆ ಇಲ್ಲೇ. ಅದು ಇಡೀ 100 ಮನೆಗೆ ಒಂದು ಬೋರ್ ಸಾಕಾಗಲ್ಲ. ಅದ್ರಲ್ಲಿ ಬರೋದು 5 ರಿಂದ 6 ಕೊಡ ನೀರ್ ಬರ್ತದೆ, ಅದು ಅಷ್ಟಕ್ಕೆ ಆಫ್ ಆಗ್ಬಿಡುತ್ತೆ, ನೀರಿಲ್ಲ. ಆಮೇಲೆ ಉಳಿದವ್ರು ಎಲ್ಲಿ ಹೋಗ್ಬೇಕು? ಅಲ್ಲೇ ಸುತ್ತಮುತ್ತಿದವ್ರು 4 ಮನೆ ತುಂಬ್ಕೋಬಹುದು, ಬಾಕಿಯವ್ರು ಎಲ್ಲಿ ಹೋಗ್ಬೇಕು? ಅದೇ ನಮ್ ಸಮಸ್ಯೆ. ಮೇನ್ ನಮಗ್ ಬೇಕಾಗಿರೋದು ನೀರಿನ ಒಂದು ಸಮಸ್ಯೆ ಇದೆ, ಅದೊಂದು ಚರಂಡಿದೊಂದು. ಅದೊಂದ್ 2 ಮಾಡಿಕೊಟ್ರು ಅಂದ್ರೆ ನಾವ್ ಇನ್ನೇನ್ ಅವ್ರಿಗೆ ಏನು ಕೇಳಲ್ಲ. ನಮ್ಗೆ ಪರ್ಸನಲ್ ನಾವೇನು ಕೇಳಲ್ಲ ಅವ್ರಿಗೆ, ನಮ್ ಏರಿಯಾ ಬಗ್ಗೆ ನಾವ್ ಕೇಳ್ತಿದೀವಿ ಅಷ್ಟೇ. ನಾವು ಈ ಏರಿಯಾಕ್ ಬಂದು 10 ವರ್ಷ ಆಯ್ತು. ನಮಗ್ ಚರಂಡಿ ಇಲ್ಲ, ಕೊಳಾಯ್ದ ನೀರಿಲ್ಲ. ಬೋರ್ ಐದೆ ಅಂದ್ರೂ ಬ್ಯಾಸಿಗೆ ಬಂದ್ ಆಗ್ಬಿಡ್ತಾವ. ಅವೆರಡು ನಮ್ಗಂತೂ ಮೇನು, ಅವು ಮಾಡಿಕೊಡ್ಬೇಕು. ಚರಂಡಿ, ಕೊಳಾಯ್ದ ನೀರು. ಮಳೆ ನೀರು ಬಂದ್ರೆ ರೋಡಿಗೆ, ಮಳೆ ನೀರು ಬಂದ್ರೆ ರೋಡಿಗೆ, ಕಾಲಿದ್ದ ಜಾಗದಾಗ ಮುಸ್ರೆ ಕಸ, ನೊಣ, ದ್ವಾಮಿ, ಹುಡುಗರಿಗೆ ಜ್ವರ ಬರೋದು, ಏನು ಈ ಕೆಮ್ಮಾಗೋದು, ಇದೇ ಸಮಸ್ಯೆ ಆಗ್ಯದ ನೋಡಿ. ರೋಡಿಗೆ ನಿಂತ್ರು ಕೂಡ ತಾವು ಹೀಗೆ ಓಡಾಡ? ಹಿಂಗೆ ಒಂದೊಂದ್ಸಲ ಮತ್ತೆ ಗಾಡಿ ಮ್ಯಾಗ ಕುಂತಡಿಗೆಲ್ಲ ನೀರು, ಗಾಡಿ ಮುಳುಗಷ್ಟು ನೀರ್ ನಿಂದಿರ್ತಾವ. ಈಗ ಆ ಕಡೆ ಈ ಕಡೆ ಒಡ್ಡಕ್ಕೆಂಬಿಟ್ರು. ಅವಾಗ ಖಾಲಿ ಜಾಗದ್ದು ಓದಿದ್ವು, ಈಗ ಖಾಲಿ ಜಾಗ ಇಲ್ಲಲ್ಲ, ಮತ್ತೆ ರೋಡಿಗೆ ನಿಂತು ಬಿಡ್ತಾವ. ಯಾಕಡೆಗೆ ಹೋಗ್ಬೇಕು? ಸದ್ಯ ನಮ್ಗ ಇದು ಡ್ರೈನೇಜ್, ಕೊಳಾಯ್ದ ನೀರು, ಇವೆರಡು ಮೇನ್ ನೋಡಿ. ನಮ್ಮ ಹೆಸರು ಶರಣಪ್ಪ. ವಿಷಯ ಏನ್ ಸರ್? ಇಲ್ಲಿ ಏನು ಸಮಸ್ಯೆ? ಇಲ್ಲಿ ನಾನು ಇಲ್ಲಿ ಬಂದು ಒಂದು 10 ವರ್ಷ ಆಯ್ತು. ಇಲ್ಲಿ ಯಾವ್ದು ಡ್ರೈನೇಜ್ ಇಲ್ಲ ಮತ್ತು ನೀರಿನ ಅನುಕೂಲನೂ ಇಲ್ಲ.